ಬದಲಾವಣೆ ಇರ್ಬೋದು. ನೋಡಿ, AICC ಅಧ್ಯಕ್ಷರಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಭಾಳ ಸ್ಪಷ್ಟವಾಗಿ ಏನೇ ಬದಲಾವಣೆ ಇರ್ಬೋದು, ಏನೇ ಮುಂದಿನ ನೀಲಿನಕ್ಷೆ ಇರ್ಬೋದು ಪಕ್ಷಕ್ಕೆ, ಅದು ಹೈಕಮಾಂಡ್ ಹಾಕುತ್ತೆ, ಅದ್ರ ಪ್ರಕಾರ ನಡ್ಕೋಬೇಕು ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಇಬ್ಬರೂ ಹೇಳಿದ್ದಾರೆ. ನಿನ್ನೆ ಮಾನ್ಯ AICC ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ. ನಮಗೆ ಅಧಿಕಾರ ಸಿಕ್ಕಿರೋದು ಜನರ ಸೇವೆ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ. ಆ ಕೆಲಸವನ್ನು ನಾವು ಮಾಡಬೇಕು. ಎಲ್ಲರಿಗೂ ಅವ್ರ ಪ್ರಕಾರ ಒಂದು ಸ್ಥಾನಮಾನ ಕೊಟ್ಟಿದ್ದೇವೆ. ಆ ಸ್ಥಾನಮಾನಕ್ಕೆ ಗೌರವ ತರಬೇಕು, ಕಾರ್ಯಕರ್ತರಿಗೆ ಗೌರವ ಬರಬೇಕು, ಮತ್ತು ಜನರ ಅಭಿವೃದ್ಧಿ ಆಗಬೇಕು ಅನ್ನೋದು ಭಾಳ ಸ್ಪಷ್ಟವಾದಂಥ ಸಂದೇಶ 3 ಜನನೂ ಕೊಟ್ಟಿದ್ದಾರೆ. ನಿನ್ನೆ AICC ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ಅಷ್ಟೇ. ಬಟ್ ಅವರು ಮಾತಾಡ್ತಾರೆ ಅಂದರೆ AICC ಅಧ್ಯಕ್ಷರಿದ್ದರೂ ಕೂಡ ಕೆಲ ನಾಯಕರು ಸುಮ್ಮನೆ ಹೇಳಿಕೆಲ್ಲ ಕೊಡ್ತಾರೆ. ನೋಡಿ, ಈಗಾದರೂ ಕೂಡ ನಿಲ್ಲುತ್ತಾ ಅಂತ ಇವರು ನೋಡಿ, ಯಾರ್ದು ಬಾಯಿಗೆ ಬೀಗ ಹಾಕೋಕ್ಕೆ ಆಗೋದಿಲ್ಲ. ನಮ್ಮ ಏನು ವಿವೇಚನವನ್ನು ನಾವು ಬಳಸ್ಕೊಂಡು ನಾವು ಮಾತಾಡಿದ್ರೆ ಸೂಕ್ತ. ನನ್ನ ಮಾತಿಂದ ಪಕ್ಷಕ್ಕೆ ಹಾನಿ ಆಗುತ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡಬೇಕು. ನಮ್ಮ ಕಡೆ ಒಂದು ಗಾದೆ ಇದೆ, ಏನೋ ತೂತು ಒಲೆ ಕೆಡಿಸ್ತದೆ, ಮಾತು ಮನೆ ಕೆಡಿಸ್ತದೆ ಅಂತ. ಅದನ್ನು ಆ ಸೂಕ್ಷ್ಮತೆಯನ್ನು ನಾವೆಲ್ಲ ಅರ್ಥಕೊಂಡ್ರೆ ಗೊತ್ತಾಗುತ್ತೆ. ಈಗ ನಾವು MLA ಆಗಬೇಕಾದಾಗ B.Pharm ಕಾಂಗ್ರೆಸ್ ಪಕ್ಷದಿಂದ ಬೇಕು. ನಮಗೆ ನಮ್ಮ ಫಾಲೋವರ್ಸಿಗೆ ನಾವು ZPTP ಟಿಕೆಟ್ ಕೊಡಿಸ್ಬೇಕಾದ್ರೆ ಕಾಂಗ್ರೆಸ್ B.Pharm ಬೇಕು. ಮತ್ತು ನಿಮ್ಮ MLCಗಳು ಮಾಡಬೇಕಾದ್ರೆ ಕಾಂಗ್ರೆಸ್ B.Pharm ಬೇಕು. MP ಆಗಬೇಕಾದ್ರೆ ಕಾಂಗ್ರೆಸ್ B.Pharm ಬೇಕು. ಆದರೆ B.Pharm ಸಿಕ್ಕಾದ್ಮೇಲೆ, ಅಧಿಕಾರ ಸಿಕ್ಕಾದ್ಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ಕಾಂಗ್ರೆಸ್ ಪಾರ್ಟಿ, ಅದು AICC ಅಧ್ಯಕ್ಷರು ಯಾರು, ರಾಹುಲ್ ಗಾಂಧಿ ಅವರು ಯಾರು, ಹೈಕಮಾಂಡ್ ಏನು ಮಾಡುತ್ತೆ ಡೆಲ್ಲಿನಲ್ಲಿ ಕೂತ್ಕೊಂಡು ಅಂತ ಹೇಳೋದು ಸರಿಯಲ್ಲ ಅಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದ್ರ ಮೇಲೆ ಖರ್ಗೆ ಸಾಹೇಬರು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಬಹಳಷ್ಟು